ಇಂದು ಭಾರತೀಯರಿಗೆ ಇತಿಹಾಸದ ಕ್ಷಣ. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ತೆರಳುವ ಮೂಲಕ ಭಾರತ ಮತ್ತೊಮ್ಮೆ ನಕ್ಷತ್ರಗಳ ಕಡೆಗೆ ಹೆಜ್ಜೆ ಇಟ್ಟಿದೆ. ಆಕ್ಸಿಯಂ 4 ಎಂಬ ಖಾಸಗಿ ಅಂತಾರಾಷ್ಟ್ರೀಯ ಮಿಷನ್ನ ಭಾಗವಾಗಿ ಅವರು ಇತರ 3 ಅಂತಾರಾಷ್ಟ್ರೀಯ ಅಂತರಿಕ್ಷ ಯಾತ್ರಿಗಳ ಜೊತೆ ಒಟ್ಟಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕಡೆಗೆ ಹೊರಟಿದ್ದಾರೆ. ಈ ಪ್ರಯಾಣ ಅಮೆರಿಕದ ಫ್ಲೋರಿಡಾದ ನಾಸಾದ ಕೆನೆಡಿ ಸ್ಪೇಸ್ ಸೆಂಟರ್ನಿಂದ ಶುಭಾರಂಭವಾಯಿತು. ಸ್ಪೇಸ್ ಎಕ್ಸ್ ಕಂಪನಿಯ ಫಾಲ್ಕನ್ 9 ರಾಕೆಟ್ ಮೂಲಕ ಅವರು ನಕ್ಷತ್ರಗಳತ್ತ ಸಾಗಿದ್ದಾರೆ. ಕೇವಲ 8 ನಿಮಿಷಗಳಲ್ಲಿ ರಾಕೆಟ್ ಹಾರಾಟ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಮೊದಲ ಹಂತದ ಬೂಸ್ಟರ್ ಭೂಮಿಗೆ ಯಶಸ್ವಿಯಾಗಿ ಮರಳಿದೆ. 41 ವರ್ಷಗಳ ನಂತರ ಭಾರತದಿಂದ ಅಂತರಿಕ್ಷಕ್ಕೆ ಹೋಗುತ್ತಿರುವ ಎರಡನೇ ವ್ಯಕ್ತಿ ಶುಭಾಂಶು ಶುಕ್ಲಾ. ಮೊದಲ ಭಾರತೀಯ ಗಗನಯಾತ್ರಿ ರಾಕೇಶ್ ಶರ್ಮಾ ನಂತರ ಇದು ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಹತ್ವದ ಸಾಧನೆ. ಈ ಯಶಸ್ಸು ದೇಶದ 140 ಕೋಟಿ ಜನರ ಕನಸುಗಳನ್ನು ಈಡೇರಿಸಿದೆ. ಶುಭಾಂಶು ಅವರು ಇಸ್ರೋ ಮತ್ತು ಏರ್ಫೋರ್ಸ್ನಲ್ಲಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದು, ಯುಪಿಎಸ್ಸಿ, ಎನ್ಡಿಎ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪದವಿಗಳ ಮೂಲಕ ತಮ್ಮ ಶೈಕ್ಷಣಿಕ ಪ್ರತಿಭೆಯನ್ನು ತೋರಿಸಿದ್ದರು. ಮಿಷನ್ ಮೊದಲು ಅವರು ವಂದೇ ಮಾತರಂ ಹಾಡನ್ನು ಕೇಳಿದ್ದು ಭಾರತೀಯ ರಾಷ್ಟ್ರಭಾವನೆ ಹೃದಯ ಸ್ಪರ್ಶಿಸಿತು. ಅವರ ಜೊತೆಗೆ ಹಾರಾಟದಲ್ಲಿ ಪೋಲೆಂಡ್, ಹಂಗೇರಿಯ ಯಾತ್ರಿಗಳು ಸಹ ಇದ್ದರು. ವಿಶೇಷತೆ ಏನೆಂದರೆ ಅವರ ಜೊತೆಗೆ ಜಾಯ್ ಎಂಬ ನಸುಗು ಗೊಂಬೆಯೊಂದು ಸಹ ಅಂತರಿಕ್ಷಕ್ಕೆ ಪ್ರಯಾಣಿಸುತ್ತಿದೆ. ಇದು ಭೂಮಿಯ ಶಾಂತಿ ಮತ್ತು ಮಕ್ಕಳು ಕನಸು ಕಾಣುವ ಪರಂಪರೆಯ ಸಂಕೇತವಾಗಿದೆ. ಈ ಮಿಷನ್ ಯಶಸ್ವಿಯಾಗುತ್ತಿದ್ದಂತೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ, ಸಚಿವರು ಸೇರಿದಂತೆ ಹಲವು ಗಣ್ಯರು ಟ್ವೀಟ್ ಮೂಲಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ನೋದಲ್ಲಿ ಅವರ ಕುಟುಂಬದವರ ಆನಂದ ದೇಶದ ಗಮನ ಸೆಳೆದವು. ತಿರಂಗಾ ಕಾರ್ಯಕ್ಕೆ ಈಗ ಜನತೆಯ ಮನದಾಳದಲ್ಲಿ कमाल की राइड थी। इस समय हम 7.5 किलोमीटर प्रति सेकंड की रफ्तार से पृथ्वी के चारों तरफ घूम रहे हैं और मेरे कंधे पे मेरे साथ मेरा तिरंगा है, जो मुझे बता रहा है कि नहीं हूँ, मैं आप सबके साथ हूँ। ये मेरी इंटरनेशनल स्पेस स्टेशन तक की जर्नी की शुरुआत नहीं है, ये भारत के ह्यूमन स्पेस प्रोग्राम की शुरुआत है और मैं चाहता हूं कि आप सभी देशवासी इस यात्रा का हिस्सा बने। आपका भी सीना दिल से चौड़ा होना चाहिए, आप भी उतना ही एक्साइटमेंट दिखाइए। आइए हम सब मिलकर भारत की इस ह्यूमन स्पेस प्रोग्राम की जर्नी की शुरुआत करें। धन्यवाद। जय हिंद, जय भारत। थैंक यू शॉक। ಬ್ರಿಕ್ಸ್ ಶೃಂಗಸಭೆ 2025 ಈ ಬಾರಿ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಜುಲೈ 6 ರಿಂದ 7 ರವರೆಗೆ ನಡೆಯಲಿದೆ. ಆದರೆ ಈ ಸಭೆಯಲ್ಲಿ ಮಹತ್ತರ ಬೆಳವಣಿಗೆಯೊಂದು ದಾಖಲಾಗುತ್ತಿದೆ. ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಈ ಬಾರಿ ಶೃಂಗಸಭೆಗೆ ಹಾಜರಾಗುವುದು ಇಲ್ಲ ಎಂದು ಚೀನಾದ ಅಧಿಕೃತ ಮೂಲಗಳು ಖಚಿತಪಡಿಸಿವೆ. ಚೀನಾದ ಪರವಾಗಿ ಲೀ ಕ್ಯಾಂಗ್ ಈ ಬಾರಿ ಚೀನಾ ಪ್ರತಿನಿಧಿಸಲಿದ್ದಾರೆ ಎಂದು ಬ್ರೆಜಿಲ್ ಸರ್ಕಾರಕ್ಕೂ ಹಾಗೂ ಮಾಧ್ಯಮಗಳಿಗೂ ಮಾಹಿತಿ ನೀಡಲಾಗಿದೆ. ಈ ನಿರ್ಧಾರದ ಬಗ್ಗೆ ಇನ್ನೂ ಅಧಿಕೃತ ಕಾರಣವನ್ನು ಚೀನಾ ಬಹಿರಂಗಪಡಿಸಿಲ್ಲ. ಆದರೆ ಹಲವಾರು ಅಂದಾಜುಗಳು ಜಾಗತಿಕ ರಾಜಕೀಯದಲ್ಲಿ ತಲೆದೋರಿವೆ. ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇತಿಹಾಸಾತ್ಮಕ ವಿಜಯವನ್ನು ಘೋಷಿಸಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡಿದ್ದೇವೆ. ಇದು ಇಸ್ರೇಲ್ ನಿಗೂಢ ಶಕ್ತಿಯ ಸಾಧನೆ ಎಂದು ಅವರು ಹೇಳಿದರು. ಈ ಘೋಷಣೆಯೊಂದಿಗೆ ಇಸ್ರೇಲ್ ಸರ್ಕಾರ ಆಪರೇಷನ್ ರೈಜಿಂಗ್ ಲೈನ್ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಅಧಿಕೃತವಾಗಿ ಘೋಷಿಸಿದೆ. ನೆತನ್ಯಾಹು ತಮ್ಮ ಭಾಷಣದಲ್ಲಿ ಹೀಬ್ರೂ ಬೈಬಲ್ನಿಂದ ಉಲ್ಲೇಖ ಮಾಡುತ್ತಾ ಯುದ್ಧವನ್ನು ಬುದ್ಧಿಯಿಂದ ಗೆಲ್ಲಬೇಕು ಎಂಬ ಧರ್ಮೋಪದೇಶವನ್ನು ಉಲ್ಲೇಖಿಸಿದರು. ಅವರು ಈ ವಿಜಯದ ಹಿನ್ನೆಲೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇಸ್ರೇಲ್ಗೆ ಸಿಕ್ಕಿರುವ ಅತ್ಯುತ್ತಮ ಗೆಳೆಯ ಎಂದು ಕೊಂಡಾಡಿದರು. ಟ್ರಂಪ್ ಇಸ್ರೇಲ್ಗೆ ನಿಗದಿತ ಬೆಂಬಲ ನೀಡಿ ಇರಾನ್ ಮೇಲಿನ ಬಾಂಬ್ ದಾಳಿಗೆ ಅನುಮತಿ ನೀಡಿದ್ದರು ಎಂಬುದು ಇಲ್ಲಿಯ ಪ್ರಮುಖ ಅಂಶ. ಇಡೀ ಬೆಳವಣಿಗೆಯ ನಡುವೆ ನೆತನ್ಯಾಹು ಎಚ್ಚರಿಕೆ ನೀಡಿದ್ದು, ಇರಾನ್ ತನ್ನ ಪರಮಾಣು ಶಕ್ತಿ ಪುನಶ್ಚೇತನ ಮಾಡುವ ಪ್ರಯತ್ನ ಮಾಡಿದರೆ ನಾವು ಮತ್ತೊಮ್ಮೆ ತೀವ್ರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಈ ಘೋಷಣೆಯಿಂದ ಇಸ್ರೇಲ್ ತನ್ನ ನಿರ್ಧಾರಗಳಲ್ಲಿ ಹಿಂದೆ ಸರಿಯುವ ಉದ್ದೇಶವಿಲ್ಲ ಎಂಬುದನ್ನು ಜಗತ್ತಿಗೆ ಸ್ಪಷ್ಟಪಡಿಸಿದೆ. ಆದರೆ ಈ ಎಲ್ಲ ಘೋಷಣೆಗಳ ನಡುವೆ ಗಾಜಾ ಸಮಸ್ಯೆ ಇನ್ನೂ ಬಾಕಿಯೇ ಉಳಿದಿದೆ. ಇಸ್ರೇಲ್ ವಿಜಯದ ಘೋಷಣೆ ಮಾಡಿದರೂ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಯಾಗದಿರುವುದು ಜಾಗತಿಕ ನಾಯಕರಿಗೆ ಇನ್ನೊಂದು ತಲೆನೋವಾಗಿದೆ. ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಯಕರು ಇಸ್ರೇಲ್ನ ಈ ಕ್ರಮವನ್ನು ಶ್ಲಾಘಿಸಿದರೆ, ಇನ್ನು ಕೆಲವರು ಹಿಂಸಾತ್ಮಕ ತಂತ್ರವನ್ನು ಟೀಕಿಸಿದ್ದಾರೆ. ನೆತನ್ಯಾಹು ಅವರು ತಮ್ಮ ರಾಜಕೀಯ ಬಲವನ್ನು ಮತ್ತೆ ಗಟ್ಟಿಗೊಳಿಸುತ್ತಿದ್ದು, ಇಸ್ರೇಲ್ನಲ್ಲಿ ಈ ವಿಜಯವನ್ನು ತಮ್ಮ ನಾಯಕತ್ವಕ್ಕೆ ಶಕ್ತಿ ತುಂಬುವ ಅವಕಾಶವನ್ನಾಗಿ ಪರಿಗಣಿಸುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದ ಆಡಳಿತವು ಇರಾನ್ನ ತೀವ್ರ ರಕ್ಷಿತ ಪರಮಾಣು ತಾಣಗಳ ಮೇಲೆ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಹೆಸರಿನ ಭಾರೀ ಬಾಂಬ್ ದಾಳಿಯನ್ನು ನಡೆಸಿದ ಬಳಿಕ ಈ ದಾಳಿಯಲ್ಲಿ ತಾಣಗಳು ಸಂಪೂರ್ಣವಾಗಿ ನಾಶಗೊಂಡಿವೆ ಎಂದು ಹೇಳಿತು.
ಆದರೆ ಪೆಂಟಗನ್ನ ವರದಿಗಳು ಹಾಗೂ ಗೂಢಚರ ಮಾಹಿತಿ ಉಲ್ಲೇಖಿಸುವ ಮಾಧ್ಯಮ ವರದಿಗಳ ಪ್ರಕಾರ ಈ ದಾಳಿ ಕೇವಲ ಕೆಲ ತಿಂಗಳಷ್ಟು ಮಾತ್ರ ಇರಾನ್ನ ಪರಮಾಣು ಯೋಜನೆ ಮುಂದೂಡಬಹುದು ಎಂದು ಹೇಳಲಾಗಿದೆ. ಅಮೆರಿಕದ ಉಪರಾಷ್ಟ್ರಪತಿ ಹಾಗೂ ಸೆನೆಟರ್ ವ್ಯಾನ್ಸ್ ಇರಾನ್ನ 400 ಕಿಲೋಗ್ರಾಂ ಯುರೇನಿಯಂ ಇಂದು ಕಾಣೆಯಾಗಿದ್ದು ಅದು ಭದ್ರ ಸ್ಥಳಗಳಿಗೆ ಸಾಗಿಸಲಾಗಿರಬಹುದು ಎಂದು ಹೇಳಿದ್ದಾರೆ. ಇದರಿಂದ ಪರಿಸ್ಥಿತಿಯ ತೀವ್ರತೆ ಇನ್ನಷ್ಟು ಹೆಚ್ಚಾಗಿದೆ. ಸ್ಯಾಟಲೈಟ್ ಚಿತ್ರಗಳ ಪ್ರಕಾರ ಇರಾನ್ನ ಫೋರ್ಡೋ, ನಾಟಾಂಜ್ ಹಾಗೂ ಇಸ್ಫಹಾನ್ ಎಂಬ 3 ತಾಣಗಳ ಮೇಲೆ ಈ ದಾಳಿ ನಡೆದಿದ್ದು ಬಂಕರ್ ಬಸ್ಟರ್ ಬಾಂಬುಗಳನ್ನು ಬಳಸಲಾಗಿದೆ. ಆದರೆ ಅಮೆರಿಕದ ಹಲವು ಗುಪ್ತಚರ ಮೂಲಗಳ ಪ್ರಕಾರ ತಂತ್ರಜ್ಞಾನವನ್ನು ಬಳಸಿಕೊಂಡು ಇರಾನ್ ಈಗಾಗಲೇ ತಮ್ಮ ಪರಮಾಣು ಸಾಮಗ್ರಿಗಳನ್ನು ಬೇರೆ ಕಡೆಗೆ ಸಾಗಿಸಿತ್ತು. ಹೀಗಾಗಿ ಪ್ರಮುಖ ಯಂತ್ರ ಸಾಮಗ್ರಿಗಳು ಹಾಗೂ ಯುರೇನಿಯಂ ಸಂಗ್ರಹಿತ ಸ್ಥಳಗಳು ತಪ್ಪಿಸಿಕೊಳ್ಳಲಾಯಿತು ಎಂದು ಹೇಳಲಾಗಿದೆ. ಅಮೆರಿಕದ ಹಲವಾರು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ದಾಳಿಯ ಪರಿಣಾಮಗಳನ್ನು ವಿಶ್ಲೇಷಿಸುತ್ತಿದ್ದು, ಈ ದಾಳಿ ಪರಿಣಾಮಕಾರಿಯಾದರೂ ಪರಮಾಣು ಯೋಜನೆಯ ಮೂಲವಸ್ತುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಿಲ್ಲ ಎಂಬುದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಟ್ರಂಪ್ ವರದಿಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಎಲ್ಲಾ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಫೇಕ್ ನ್ಯೂಸ್ ಎಂದು ಉಗ್ರವಾಗಿ ಹೇಳಿದ್ದಾರೆ. ಇರಾನ್ನ ಎಲ್ಲಾ ಪ್ರಮುಖ ಪರಮಾಣು ಸೌಲಭ್ಯಗಳು ಸಂಪೂರ್ಣವಾಗಿ ನಾಶವಾಗಿವೆ. ಇಂತಹ ರಹಸ್ಯ ಮಾಹಿತಿ ಬಹಿರಂಗ ಮಾಡುವವರು ದೇಶದ ದ್ರೋಹಿಗಳು ಎಂದು ಹೇಳಿದ್ದಾರೆ. ಇರಾನ್ ಈ ದಾಳಿಗೆ ತೀವ್ರ ಪ್ರತಿಕ್ರಿಯೆ ನೀಡಿದ್ದು, ಅಮೆರಿಕ ಈ ಕೃತ್ಯಕ್ಕೆ ಬೆಲೆ ಕಟ್ಟಲೇಬೇಕು, ನಾವು ಪ್ರತಿರೋಧಕ್ಕೆ ಸಜ್ಜಾಗಿದ್ದೇವೆ ಎಂದು ಹೇಳಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ತನ್ನ ಎಲ್ಲಾ ಘಟಕಗಳನ್ನು ತುರ್ತು ಪರಿಸ್ಥಿತಿಗೆ ಸಿದ್ಧಪಡಿಸಿದೆ. ಚೀನಾ ಮತ್ತು ರಷ್ಯಾ ಈ ಘಟನೆಯ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದು, ಅಮೆರಿಕದ ಈ ದಾಳಿ ಗಟ್ಟಿಯಾದ ರಾಜತಾಂತ್ರಿಕ ಹಿಂಜರಿಕೆಯಾಗಿದೆ ಮತ್ತು ಇದು ಜಾಗತಿಕ ಶಾಂತಿಗೆ ಧಕ್ಕೆಯಾಗಬಹುದು ಎಂದು ಎಚ್ಚರಿಕೆ ನೀಡಿದೆ. ವಿಶ್ವದಲ್ಲಿ ಮತ್ತೊಂದು ಯುದ್ಧ ಭೀತಿಯ ಚಿಂತೆಗಳು ಎದ್ದುಕೊಂಡಿವೆ. ಈ ಘಟನೆಯಿಂದಾಗಿ ಅಮೆರಿಕ ಯುರೋಪಿಯನ್ ರಾಷ್ಟ್ರಗಳ ಜೊತೆಗೆ ಇರುವ ಸಂಬಂಧಕ್ಕೂ ಬಿಕ್ಕಟ್ಟು ಉಂಟಾಗಬಹುದು. ಜರ್ಮನಿ, ಫ್ರಾನ್ಸ್ ಹಾಗೂ ಯುಕೆ ಈ ದಾಳಿಯ ಬಗ್ಗೆ ಮೌನ ಕಾಯುತ್ತಿದ್ದರೂ ಅವರು ಇದರ ಪರಿಣಾಮಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಪರಮಾಣು ತಾಣಗಳ ಮೇಲೆ ದಾಳಿ ನಡೆಸಿದ ನಂತರ ಇರಾನ್ ಈಗ ಸಂಯುಕ್ತ ರಾಷ್ಟ್ರದ ಅಣುಸಂಸ್ಥೆ IAEA ಜೊತೆಗೆ ಸಹಕಾರವನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ. ಇತ್ತೀಚೆಗೆ ಇರಾನ್ ಸಂಸತ್ತಿನಲ್ಲಿ ಈ ಸಂಬಂಧ ವಿಧೇಯಕ ಮಂಡನೆಯಾಗಿ ಬಹುಮತದಿಂದ ಅಂಗೀಕೃತವಾಗಿದೆ. ಇರಾನ್ ಪಾರ್ಲಿಮೆಂಟ್ ಸ್ಪಷ್ಟವಾಗಿ ಹೇಳಿದೆ, IAEAನ ಕಾರ್ಯಚಟುವಟಿಕೆಗಳು ನಮ್ಮ ದೇಶದ ಭದ್ರತೆಗೆ ಅಪಾಯವಾಗಿವೆ. ದಾಳಿಯ ನಂತರ ನಾವು ನಮ್ಮ ಶಾಖೆಗಳ ರಕ್ಷಣೆಗಾಗಿ ಈ ಕ್ರಮ ಕೈಗೊಂಡಿದ್ದೇವೆ ಎಂದು ಹೇಳಿದೆ. ಇದರ ಅರ್ಥ ಈಗ ಇನ್ನು ಮುಂದೆ IAEA ಅಧಿಕಾರಿಗಳು ಇರಾನ್ನ ಪರಮಾಣು ತಾಣಗಳಿಗೆ ಪ್ರವೇಶಿಸಲು ಅನುಮತಿ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ತೆಹ್ರಾನ್ನ ಶಾಸಕರು ಹೇಳಿದಂತೆ, ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ದೇಶದ ಪರಮಾಣು ಸ್ಥಾಪನೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿರುವಾಗ ನಾವು ಅಂತಾರಾಷ್ಟ್ರೀಯ ನಿಯಮ ಪಾಲಿಸುತ್ತಿರುವುದು ಸರಿ ಇಲ್ಲ ಎಂದು ಹೇಳಿದ್ದಾರೆ. ಈ ನಿರ್ಧಾರಕ್ಕೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. IAEA ಮುಖ್ಯಸ್ಥ ರಫೇಲ್ ಗ್ರೋಸಿ ಈ ಬೆಳವಣಿಗೆಯನ್ನು ಅತಿ ಭೀಕರ ಹಾಗೂ ಜಾಗತಿಕ ಶಾಂತಿಯ ಸ್ವರೂಪಕ್ಕೆ ಅಪಾಯವಿರುವ ಬೆಳವಣಿಗೆ ಎಂದು ಹೇಳಿದ್ದಾರೆ. ಅವರು ಇಂದಿನ ಸುದ್ದಿಗೋಷ್ಠಿಯಲ್ಲಿ ಇರಾನ್ ಈಗ ಅಣುಶಕ್ತಿ ಹೊಂದಲು ಕೊನೆ ಹಂತದಲ್ಲಿದೆ, ಆದರೆ ಅದು ಎಲ್ಲಿ ಇದೆ ಎಂಬ ಮಾಹಿತಿ ನಮಗೆ ಲಭ್ಯವಿಲ್ಲ ಎಂದಿದ್ದಾರೆ. ಟ್ರಂಪ್ ಈ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯಿಸುತ್ತಾ, ಇದರಲ್ಲಿ ನಮ್ಮ ತಪ್ಪೇನಿಲ್ಲ, IAEA ಇದುವರೆಗೆ ಇರಾನ್ ಮೇಲೆ ಸೂಕ್ತ ನಿಗಾ ವಹಿಸಲಿಲ್ಲ ಎಂದು ಆರೋಪಿಸಿದ್ದಾರೆ. ಆದರೆ ತಜ್ಞರ ಅಭಿಪ್ರಾಯ ಪ್ರಕಾರ ಟ್ರಂಪ್ ನಡೆಸಿದ ದಾಳಿಯೇ ಈ ಸ್ಥಿತಿಗೆ ಕಾರಣ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಇರಾನ್ IAEA ಜೊತೆಗಿನ ಎಲ್ಲಾ ಸಹಕಾರವನ್ನು ಸ್ಥಗಿತಗೊಳಿಸಿದರೆ ಇತರ ರಾಷ್ಟ್ರಗಳು ಕೂಡ ಈ ಮಾರ್ಗವನ್ನು ಅನುಸರಿಸುವ ಭೀತಿ ಇದೆ. ಇದರ ಪರಿಣಾಮವಾಗಿ ಅಣುಬಾಂಬ್ ತಯಾರಿಕೆಗೆ ನಿಯಂತ್ರಣ ಕಡಿಮೆಯಾಗಬಹುದು ಮತ್ತು ಶಕ್ತಿಯ ಶಸ್ತ್ರಾಸ್ತ್ರಗಳ ಹಸ್ತಾಂತರ ಹೆಚ್ಚಬಹುದು ಎಂಬ ಆತಂಕ ವ್ಯಕ್ತವಾಗಿದೆ.